ಕಾಂಗ್ರೆಸ್ ಕಚೇರಿಯಲ್ಲಿ ಮುಖಂಡರು ಡಿಶುಮ್ ಮಾಡಿಕೊಂಡಿದ್ದಾರೆ. ಇದು ದಕ್ಷಿಣ ಕನ್ನಡದ ಕೈ ಕಚೇರಿಯಲ್ಲಿ ನಡೆದಿರುವ ಗಲಾಟೆ. ಕೈ ಅಧ್ಯಕ್ಷ ಹರೀಶ್ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತೆ. ಹಾಗಾಗಿ ಕಚೇರಿಯಲ್ಲೇ ಕೈ ಮಿಲಾಯಿಸ್ತಾರೆ ಕೈ ಮುಖಂಡರು. ಮಂಗಳೂರಿನ ದಕ್ಷಿಣ ಕನ್ನಡದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಿರುವಂತಹ ಗಲಾಟೆ ಇದು. ಅಧ್ಯಕ್ಷರ ವಿಚಾರದ ಅಸಮಾಧಾನ ಕೈ ಮಿಲಾಯಿಸುವ ಹಂತಕ್ಕೆ ಹೋಗುತ್ತೆ. ಕೊನೆಗೆ ಪೊಲೀಸರ ಮಧ್ಯಪ್ರವೇಶ ಆಗಿ ಗಲಾಟೆ ಬಿಡಿಸೋ ಕೆಲಸ ಆಗುತ್ತೆ. ಮಂಗಳೂರಿನ ಮುಳ್ಳಿಕಟ್ಟೆಯಲ್ಲಿರುವಂತಹ ಕಾಂಗ್ರೆಸ್ ಕಚೇರಿಯಲ್ಲಿ ತುಂಬೆ ಜಯಪ್ರಕಾಶ್ ಶೆಟ್ಟಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಅಧ್ಯಕ್ಷ ಹರೀಶ್ ಕುಮಾರ್ ಹಲ್ಲೆಗೈದಿದ್ದಾರೆ ಅಂತ ಹೇಳಿ ಕಿಡಿಕಾರದ್ರು. ಅಧ್ಯಕ್ಷರ ಮೇಲಿನ ಕೋಪ ಕೈ ಮಿಲಾಯಿಸುವ ಹಂತದವರೆಗೆ ಹೋಗುತ್ತೆ. ಕಾರ್ಯಕರ್ತರಿಗೆ ಸನ್ಮಾನ ಮಾಡೋ ಸಂದರ್ಭದಲ್ಲಿ ಹೊಡೆದಾಟ ಆಗುತ್ತೆ. ಆಮೇಲೆ ಪೊಲೀಸ್ ಅಧಿಕಾರಿಗಳು ಬಂದು ಗಲಾಟೆಯನ್ನ ಬಿಡಿಸೋ ಪ್ರಯತ್ನ ಮಾಡ್ತಾರೆ. ಜಿಲ್ಲೆಗಳ ಕಾರ್ಯಕರ್ತರ ಸಭೆಯನ್ನು ನಮ್ಮ ಕೆಪಿಸಿಸಿಯ ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರು ಕರೆದಿದ್ದರು. ಈ ಕಾರ್ಯಕ್ರಮದ ಉದ್ದೇಶ ನಾವು 100 ವಿಧಾನಸಭಾ ಕ್ಷೇತ್ರಗಳಲ್ಲಿ 100 ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡವನ್ನು ಮಾಡಬೇಕೆಂಬ ಉದ್ದೇಶದಿಂದ ಸಭೆಯನ್ನು ಕರೆದಿದ್ದರು. ಇಡೀ ರಾಜ್ಯದಲ್ಲಿ 100 ಸ್ವಂತ ಕಾಂಗ್ರೆಸ್ ಕಟ್ಟಡವನ್ನು 26ನೇ ತಾರೀಕಿಗೆ ಸ್ವಂತ ಕಾಂಗ್ರೆಸ್ಸಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಒಂದು ಸಭೆಯನ್ನು ಕರೆದಿದ್ದು. ಆ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೇವೆ. ಏನು ಗೊಂದಲ? ಅಸಮಾಧಾನ ಯಾವುದಿಲ್ಲ, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಪೊಲೀಸರು ಗನ್ಮ್ಯಾನ್ ಬಹಳಷ್ಟು ಜನರಿಗಿದ್ದಾರೆ, ಅದಕ್ಕೋಸ್ಕರ ಪೊಲೀಸರು ಏನಿಲ್ಲ. ಪ್ರಕಾಶ್ ಶೆಟ್ಟಿ ಅವ್ರಿಗೆ ಮತ್ತೆ ಯಾರಿಗೆ ಇಲ್ಲ ಯಾರು ಸನ್ಮಾನ ಕಾರ್ಯಕ್ರಮ ಇತ್ತು. ಅದರಲ್ಲಿ ಸ್ವಲ್ಪ ಪಂಚಾಯತಿಯಲ್ಲಿ ಬೈ ಎಲೆಕ್ಷನ್ ಗೆದ್ದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು. ಅದರಲ್ಲಿ ಸ್ವಲ್ಪ ಮಾಡೋ ರೀತಿಯಲ್ಲಿ ನೀವು ಅಧ್ಯಕ್ಷರಿಗೆ ಏನು ಸನ್ಮಾನ ಮಾಡಿದ್ರೆ? ಇಲ್ಲ ಸರ್, ಯಾಕೆ ಏನಾಯ್ತು? ಸರಿಯಾಗಿದೆ.